ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಡನ್. ಫ್ರೆಂಡ್ಸ್, ಇವತ್ತು ನಾನು ಹೋಗಿದ್ದೆ ಮೈಸೂರು ಹತ್ರ ಇರೋ ಚೋರ್ನಹಳ್ಳಿ ಅಂತ ಒಂದು ಊರು. ಕಸ್ಟಮರ್ ನಮ್ಮ ವೀಡಿಯೋಸ್ನ ನೋಡ್ತಾ ಇರ್ತಾರಂತೆ. ಸೊ ಸ್ಕ್ಯಾನಿಂಗ್ ಮಾಡ್ಕೊಳ್ಬೇಕಣ್ಣ, ನಮ್ಗೆ ಯಾರು ಕ್ಲಾರಿಟಿಯಾಗಿ ಎಷ್ಟು ಬರ್ತೈತೆ ನೀರು ಮೋಟ್ರ್ ಪಕ್ಕದಲ್ಲಿ ಪೈಪ್ ಪಕ್ಕದಲ್ಲಿ ಮಾಡಿಕೊಟ್ಟಿಲ್ಲ ಯಾರು ಕ್ಯಾಮ್ರಾ ಅಂತ ಹೇಳಿದ್ರು. ಸೊ ನಾನು ಮಾಡ್ಕೊಡ್ತೀನಿ ಅಂತ ಇಲ್ಲಿದ್ದ ಮೈಸೂರಿಗೆ ಹೋಗಿದ್ದೆ. ನೋಡ್ಬೋದಾಗಿತ್ತು, ಬೇರುಗಳು ಅಲ್ಲಿವರೆಗೂ 20 ಅಡಿವರೆಗೂ ಹೋಗಿ ನೀರನ್ನು ಎಳಿತಾ ಇತ್ತು. ಸೊ ಮತ್ತೆ 80 ಅಡಿಯಲ್ಲಿ ಯಾವ ರೀತಿ ನೀರು ಬರ್ತಾಯಿತ್ತು ಅಂತ ಅವರ ಮೋಟರ್ ರನ್ನಿಂಗ್ ಮೇಲೆ ಚೆಕ್ ಮಾಡಿಕೊಟ್ಟೆ. ಅಬ್ಸರ್ವ್ ಮಾಡ್ಬೋದು ಎಷ್ಟು ಇಂಚ್ ನೀರು ಬರ್ತದೆ ಅಂತ ಒಂದು ಅಂದಾಜಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಮ್ಮ ಪ್ರಕಾರ ಇದು 1.5 ಇಂಚು ನೀರು ಬರ್ತಿದೆ. ಸೊ ಇವರು ಈ ಕಾಲುವೆ ನೀರುಗಳು ಬಿಡ್ತಾರೆ ವರ್ಷದಲ್ಲಿ 3 ತಿಂಗಳಂತೆ ಫ್ರೆಂಡ್ಸ್. ಸೊ ಆ 3 ತಿಂಗಳಲ್ಲಿ ಮಾತ್ರ ಈ ರೀತಿ ನೀರು ಜಾಸ್ತಿ ಬರುತ್ತೆ ಅಣ್ಣ, ಬೇಸಿಗೆ ಕಾಲದಲ್ಲಿ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ಕಡೆ ಎಲ್ಲ ಬಾವಿಗಳು ಕೇವಲ 400 ಅಡಿ ಇಲ್ಲ 600 ಅಡಿ ಗಂಟ ಎವಿ ಅಷ್ಟೇ ಹೊಡಿಸಿರ್ತಾರೆ, ಬೋರ್ವೆಲ್ಗಳು ಅಂತಕ್ಕಂಥದ್ದು. ಎವಿ ಯಾರು ಹೊಡ್ಸಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಎಷ್ಟು ಇಂಚ್ ನೀರು ಬರ್ತದೆ ಅಂತ ಏನಾರ ಒಂದು ಅಂದಾಜಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಅಂತಕ್ಕಂಥದ್ದನ್ನ ಹಾಕಿ ಅಂತ ಹೇಳ್ತಾ, ಸೊ ನೀವು ಇದೇ ರೀತಿ ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರು ಸ್ಕ್ರೀನ್ ಮೇಲೆ ಬರ್ತಿದೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಹೊಸಕೋಟೆ, ಬೆಂಗಳೂರು ಎಲ್ಲ ಸರೌಂಡಿಂಗು, ಮೈಸೂರು ಸಹ ಸರ್ವಿಸ್ ಸಹ ಮಾಡಿಕೊಡ್ತೀರಿ ಹೋಗಿ ಅಂತ ಹೇಳ್ತಾ, ನೋಡ್ಬೋದು ನೀವು ಯಾವ ರೀತಿ ನೀರು ಬರ್ತಾಯಿದೆ ಅಂತ. ಇದರಲ್ಲಿ ಇನ್ನೂ ಸಹ ಒಳಗಡೆ ಇನ್ನೂ 2-3 ಖಾಲಿ ಗ್ಯಾಪ್ಗಳಿದ್ದಾವೆ. ಮೇಲೇನೂ ಸಹ ಸ್ವಲ್ಪ ನೀರು ಬರ್ತಾಯಿದೆ, ಅಬ್ಸರ್ವ್ ಮಾಡ್ಬೋದು. ಮೇಲೆ ಬರ್ತಾರ ನೀರು ಮತ್ತು ಕೆಳಗಡೆ ನೀರು ಎರಡೂ ಸೇರಿಸಿ 1.5 ಇಂಚು ನೀರು ಹೋಗ್ತಾಯಿದೆ. ಸೊ ಈ ನೀರು ಮೋಟ್ರ್ ಗಂಟ ಎಳ್ಬಿಡುತ್ತಂತೆ. ಫಸ್ಟು ಪ್ರೆಸರಲ್ಲೇ ಒಂದು 20 ನಿಮಿಷ ಹೊಡೆಯುತ್ತೆ, ಆಮೇಲೆ ಸ್ಲೋ ಆಗೋಗುತ್ತೆ. 1.5 ಇಂಚ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಕಡೆ ಆದರೆ 1.5 ಇಂಚ್ ನೀರು ಸಿಕ್ಕಿದ್ರೆ ಹೆವಿ ಅನ್ಕೊತೀರಿ. ಸೊ ಈ ಮೈಸೂರು ಸೈಡೆಲ್ಲ ಮಿನಿಮಮ್ 2 ಇಂಚು 2.5 ಇಂಚ್ ನೀರು ಬೇಕಾಗುತ್ತೆ ಅವ್ರಿಗೆ. ಸೊ ಹಾಗಾಗಿ ಇದೇ ರೀತಿ ಇನ್ನೂ ಇದರಲ್ಲಿ 2-3 ಗ್ಯಾಪ್ ಇದೆ, ಅದನ್ನು ಸಹ ನಿಮ್ಮ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡ್ಬೋದು, ಇನ್ನೊಂದು ಅದ್ರ ಕೆಳಗಡೆನೇ ದೊಡ್ಡ ಗ್ಯಾಪ್ ಇದೆ. ಅದರಲ್ಲಿ ಏನು ಅಂಥ ನೀರು ಬರ್ತಾಯಿಲ್ಲ, ಸುಮ್ಮನೆ ಗ್ಯಾಪ್ ಇದೆ ಅಷ್ಟೇ, ಖಾಲಿ ಗ್ಯಾಪ್. ಅದು ಡ್ರೈ ಆಗಿದೆ ಸ್ವಲ್ಪ. ಅದರಲ್ಲಿ ಮೇಲೆಯಿಂದ ಬರ್ತಕ್ಕಂಥ ನೀರೇನೇ ಜಾಸ್ತಿ ಬರ್ತಿರೋದು. ಅದಾದಮೇಲೆ ನಾನು ನೀರು ಒಳಗಡೆನೂ ಕ್ಯಾಮ್ರಾ ಬಿಟ್ಟಿದ್ದೀನಿ, ನೋಡ್ಬೋದು ಯಾವ ರೀತಿ ಕ್ಲಿಯರ್ ಇದೆ ಅಂತ. ಮೇಲೆ ಬಿಟ್ಟರೆ ಇದರಲ್ಲಿ ಒಳಗಡೆ ಯಾವುದೇ ರೀತಿಯ ಗ್ಯಾಪ್ಗಳು ಅಂತಕ್ಕಂಥದ್ದು ಇರಲಿಲ್ಲ ಫ್ರೆಂಡ್ಸ್. ಸುಮಾರು ಒಂದು 200 ಅಡಿವರೆಗೂ ಇಳಿಸಿದ್ದಾರೆ ಮೋಟ್ರನ್ನ. ನೋಡ್ಬೋದು ಯಾವ ರೀತಿ ಕ್ಲಿಯರ್ ಇದೆ ಅಂತ ನೀರು. ಇದು ಮೋಟ್ರ್ ಪಂಪು ನೋಡ್ಬೋದು, ಟೆಕ್ಸ್ಮೋ ಮೋಟ್ರನ್ನು ಇಳಿಸಿದ್ದಾರೆ, ಟ್ಯೂಬ್ ಟೈಪು. ಸೊ ನೀರೇನೋ ಕರೆಕ್ಟಾಗಿ ವರ್ಕ್ ಮಾಡ್ತದೆ. ಕೇಬಲ್ಲೂ ಅಷ್ಟೇ ನೋಡ್ಬೋದು, ಕೇಬಲ್ ಸೀರಿಯಲ್ ನಂಬರ್ ಸಹ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಫ್ರೆಂಡ್ಸ್, ಇದೇ ರೀತಿ ವೀಡಿಯೋಸ್ಗಳು ನನ್ನ ಅಕೌಂಟಲ್ಲಿ ಬರ್ತಾ ಇರ್ತವೆ. ಯಾರ್ಯಾರು ಇನ್ನೂ ಫಾಲೋ ಮಾಡ್ಕೊತಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಮ್ಮದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ವಿತ್ ವಿಡಿಯೋ. ಏನು ಪ್ರಾಬ್ಲಮ್ ಆಗಿದೆ, ನಿಮ್ಮ ಬೋರಲ್ಲಿ ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಇಂಚು ನೀರು ಬರ್ಬೋದು, ಖಾಲಿ ಬೋರು 2000 ಅಡಿವರೆಗೂ ಮಾಡ್ತೀವಿ ಫ್ರೆಂಡ್ಸ್ ನಾವು. 2000 ಅಡಿವರೆಗೂ ಸಹ ನಿಮಗೆ ವಿತ್ ವಿಡಿಯೋ ಡಬಲ್ ವ್ಯೂ ತೋರಿಸ್ತೀರಿ ಮತ್ತು ರೆಕಾರ್ಡಿಂಗ್ ವಿಡಿಯೋ ಕೂಡ ಸಹ ಕೊಡ್ತೀರಿ ಅಂತ ಹೇಳ್ತಾ, ಯಾರನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ವಿಡಿಯೋಗಳು ನನ್ನ ಅಕೌಂಟಲ್ಲಿ ಬರ್ತಾ ಇರ್ತವೆ ದಿನನಿತ್ಯ. ನಮ್ಮದು ಫೇಸ್ಬುಕ್ಕಲ್ಲಿ ಸಹ ಅಕೌಂಟ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಸಹ ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಅಕೌಂಟ್ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶುಭ ದಿನ. ಟೇಕ್ ಕೇರ್, ಬಾಯ್.